ಪ್ರಸಾದಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ ಫ್ರೀ ಆಫ್ ಕಾಸ್ಟ್. ಎಷ್ಟು ಜನ ಏನು ಪ್ರಸಾದ ಅಂತ ಗೊತ್ತಿಲ್ಲ, ಬಟ್ ಪ್ರಸಾದಕ್ಕೆ ಟಿಕೆಟ್ ಪಾಬಾಸಿ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ವೇಣುವಿಕ್ ಯೂಟ್ಯೂಬ್ ಚಾನಲ್. ಮೊದಲೇದಾಗಿ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒಂದು ಟ್ರಾವೆಲ್ ವಿಡಿಯೋ. ಇವಾಗ ನಾನು ಸದ್ಯಕ್ಕೆ ಮನೇಲಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾನು ಮಹಾರಾಷ್ಟ್ರಗೆ ಹೋಗ್ತಾ ಇದ್ದೀನಿ. ಮಹಾರಾಷ್ಟ್ರಗೆ ಏನಕ್ಕೆ ಅಂತ ಅಂದರೆ ಶಿರ್ಡಿಗೆ ಹೋಗ್ತಾ ಇದ್ದೀನಿ. ನಮ್ಮ ಶಿರ್ಡಿ ಸಾಯಿಬಾಬಾ ಅವರು ಹುಟ್ಟಿದ ಜಾಗ, ಇರೋ ಜಾಗ, ಅಲ್ಲಿ ಜೀವ ಸಮಾಧಿ ಆಗಿರೋ ಜಾಗಕ್ಕೆ ಇವಾಗ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಸೊ ಸದ್ಯಕ್ಕೆ ಇನ್ನೊಂದು 2 ಅವರ್ಸಲ್ಲಿ ನಮಗೆ ಮೆಜೆಸ್ಟಿಕ್ಕಿಂದ ಟ್ರೈನ್ ಇದೆ ಮಹಾರಾಷ್ಟ್ರಗೆ. ಅಲ್ಲಿಗೆ ಹೋಗೋಣ. ಬನ್ನಿ ಹೋಗೋಣ, ನಮ್ಮ ಪಯಣ ಸ್ಟಾರ್ಟ್ ಮಾಡೋಣ. ಶಿರ್ಡಿಗೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಅಲ್ಲಿ ಸಿಗ್ತೀನಿ. ಬನ್ನಿ. ನಾವು ಉಳಿದಿದ್ದು ಅಲ್ಲಿ ಆ ಕಡೆ ರೂಮಲ್ಲಿ. ಇಲ್ಲೇನಂದರೆ ರೂಮ್ಸ್ ಎಲ್ಲ ಏನಾದರೂ ಚೆನ್ನಾಗಿರೋ ಇದ್ರಲ್ಲಿ ಬುಕ್ ಮಾಡಿದ್ರೆ ಪಿಕಪ್ಪು ಡ್ರಾಪು ಅಂದರೆ ಅದರಲ್ಲಿ ಟೆಂಪಲ್ಗೆ ಪಿಕಪ್ಪು ಡ್ರಾಪ್ ಎಲ್ಲ ಅವರೇ ಮಾಡ್ಕೊಡ್ತಾರೆ ಫ್ರೀಯಾಗಿ. ನಾವು ಶಿರ್ಡಿಗೆ ಬರೋಷ್ಟರಲ್ಲಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ವಿಡಿಯೋನು ಮಾಡೋಕ್ಕೆ ಹೋಗಿಲ್ಲ. ಸೊ ಇದು ನೆಕ್ಸ್ಟ್ ಡೇ ನಾವು ದೇವನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಫೋನ್ಸು ಯಾವುದೂ ಅಲೋ ಇಲ್ಲ. ಒಂದು ರೂಮಲ್ಲಿ ಇಕ್ಬಿಟ್ಟು ಬನ್ನಿ, ಇಲ್ಲ ಲಾಕರ್ಸ್ ಇರುತ್ತೆ, ಲಾಕರಲ್ಲಿ ಇಕ್ಬಿಟ್ಟು ಹೋಗ್ಬೋದು. ಫ್ರೀ ಪ್ರಸಾದಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ ಫ್ರೀ ಆಫ್ ಕಾಸ್ಟ್. ಎಷ್ಟು ಜನ ಏನು ಪ್ರಸಾದ ಅಂತ ಗೊತ್ತಿಲ್ಲ, ಬಟ್ ಪ್ರಸಾದಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ. ನಮ್ಮ ಮಾವು ಹೋಗಿ ಮತ್ತೆ ತೊಗೊಂಬರಕ್ಕೆ ಹೋಗಿದ್ದಾರೆ. ಒಂದು ಇವಾಗ ನಾವು ಹೋಗ್ತಿರೋ ಜಾಗ ಬಂದ್ಬಿಟ್ಟು ಶನಿ ಸಿಂಗಾಪುರ್. ಸೊ ಈ ಜಾಗ ಏನಕ್ಕೆ ತುಂಬ ಫೇಮಸ್ ಅಂದರೆ, ಒಂದು ಶನಿ ಮಹಾತ್ಮನ ಸ್ವಾಮಿ ಇಲ್ಲಿ ಇರೋ ಒಂದು ಕಾರಣದಿಂದ, ಇನ್ನೊಂದು ಈ ಊರಿನಲ್ಲಿ ಯಾವುದೇ ಬ್ಯಾಂಕ್ ಆಗಲಿ ಯಾವುದೇ ಮನೆ ಬಾಗಿಲಿಗಾಗಲಿ ಬಾಕ್ಲು ಅನ್ನೋದೇ ಇರೋದಿಲ್ಲ. ಇದು ಈ ಊರಿನ ವಿಶೇಷತೆ, ಈ ದೇವರ ವಿಶೇಷತೆ. ಇಲ್ಲಿ ಕಳ್ತನ ಮಾಡಿದವ್ರಿಗೆ ತುಂಬ ದೊಡ್ಡ ಶಿಕ್ಷೆ ಆಗುತ್ತೆ. ದೇವರೇ ಬಂದು ಡೈರೆಕ್ಟಾಗಿ ಶಿಕ್ಷೆ ಕೊಡ್ತಾರೆ, ಶನಿ ರೂಪದಲ್ಲಿ ಕಾಡಿಸ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿರೋ ಜನಗಳ ನಂಬಿಕೆ ಹಾಗೂ ಇದು ರೂಢಿಯಲ್ಲಿದೆ. ಇನ್ನೂ ಈಗಿನ ಕಾಲದಲ್ಲೂ ಇಲ್ಲಿ ಈ ಜಾಗದಲ್ಲಿ ಯಾವುದೇ ಮನೆಗೆ ಆಗಿ ಈವನ್ ಬ್ಯಾಂಕ್ಗಳಿಗೂ ಸಹ ಇಲ್ಲಿ ಡೋರ್ ಇರೋದಿಲ್ಲ. ಇನ್ನು ಯಾರಪ್ಪ ದುಡ್ಡು ಕೊಡಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಹೋಗ್ಬಿಟ್ಟೆ ಯಾರಪ್ಪ. अक्का मम्मा ले तो क्या यूट्यूबर है क्या? हाँ यूट्यूबर हूँ भैया। सब्सक्राइब करो मेरे मोबाइल। हाँ कर दूँगा भैया। कन्नड़ा आपको समझ आता है? अभी ये उतना बड़ा सब्सक्राइबर नहीं हूँ भैया। कॉलेज लोग लेकिन है ना सब्सक्राइब यूट्यूबर। हाँ यही है मेरा। आपको भी वीडियो डालूंगा, देखिए भैया, आपको भी वीडियो डालूंगा. मेरे दीदी का भी एक देखिए बोलता हूँ. ಏನಕ್ಕ ನಿಮ್ಮದು ನೋಡಿ ಅಕ್ಕ ಯಾವುದು ಅಂತ. ಇವಾಗ ಹೋಗ್ತಾ ಇದ್ದೀವಿ. ಸೊ ಹೋಗ್ತಾ ಡ್ರೈವರ್ ಅಂಕಲ್ ಪರಿಚಯ ಇದ್ರು, ಅವ್ರ ಹತ್ರ ಸಬ್ಸ್ಕ್ರೈಬ್ ಮಾಡಿಸ್ಬಿಟ್ಟಿದ್ದೆ ಚಾನಲ್ನ. ಡ್ರೈವರ್ ಅಂಕಲ್ ಓಕೆ. ಇವಾಗ ಒಂದು ಸ್ಟಾಪ್ ಹಾಕಿದ್ದೀವಿ. ಶನಿ ದರ್ಶನ ಆಗ್ಬಿಟ್ಟಿದ್ದು ಒಂದು ಕಬ್ಬನ ಕುಡಿಯೋದಕ್ಕೆ ಸ್ಟಾಪ್ ಹಾಕಿ. पाबासी कौन सा है? ये सैमसंग का है. S20. हाँ नहीं भैया, सैमसंग नॉर्मल वाला.
ನಾರ್ಮಲ್ ಹೋದಾಗ ಜಬರ್ದಸ್ತ್ ಕ್ಲಿಯರಿಟಿ. ಹಾಂ ಕ್ಲಿಯರಿಟಿ ಹೇಳ್ದಂಗೆಲ್ಲ ಮಾತು ಕೇಳಿ ಚೆಲ್ಲ ಅಂದರೆ ಮುಂದಕ್ಕೆ ಹೋಗ್ತೈತೆ ಅದು. ಇಲ್ಲಿ ಎಷ್ಟು ಆರ್ಗ್ಯಾನಿಕ್ ಆಗಿ ತೆಗೆದಿದೆ ಇದನ್ನು. ಬೆಲ್ಲನ ಇಂಗ್ಲೀಷಲ್ಲಿ ಏನಂತಾರೆ ಅಕ್ಕ? ಹಾಂ ಡ್ರಾಗ್ರಿನಾ? ಇದಕ್ಕೆ ಇದು ಕುಡ್ದು ನೋಡ ನಮಗೆ ನ್ಯಾಚುರಲ್ ಆಗಿ ಮಾಡಿರೋದ್ರಿಂದ ಯಾವುದೇ ಹೋಗೋ ಅಷ್ಟೊಡೆ ನಮ್ಗೆ ಇನ್ನೊಂದು ತಲೆನೋವು ಕಾದಿತ್ತು. ಅದೇನಪ್ಪ ಅಂತಂದರೆ ನಾವು ಬುಕ್ ಮಾಡಿದ್ದು ಟ್ರೈನ್ ಟಿಕೆಟು ಕನ್ಫರ್ಮ್ ಆಗಿರಲಿಲ್ಲ. ಸೊ ಲಾಸ್ಟ್ ಮೂಮೆಂಟಲ್ಲಿ ಅದು ಕ್ಯಾನ್ಸಲ್ ಆಗೋಯಿತು. ಸೊ ನಾವು ಅದರಿಂದ ಏನು ಮಾಡಬೇಕಾಗಿರೋ ಪರಿಸ್ಥಿತಿಯಲ್ಲಿ ಚಿಂತೆಯಲ್ಲಿ ಬಿದ್ದಾಗ ನಮಗೆ ಕಾಣ್ತಿದ್ದು ಬಸ್ಸಿಂದ ಡೈರೆಕ್ಟಾಗಿ ಮಹಾರಾಷ್ಟ್ರದಿಂದ ಬೆಂಗಳೂರಿಗೆ ಬಸ್ ಇದೆಯಾ ಅಂತ ನೋಡಿ ಒಂದು ಬಸ್ನ ಬುಕ್ ಮಾಡಿದ್ದಾಯಿತು. ಆ ಒಂದು ಪರ್ ಬಸ್ಗೆ ಒಬ್ಬರಿಗೆ 2,500 ರೂಪಾಯಿ ಆಯಿತು ಗುರು. ನಮಗೆ ಇದರಿಂದ ಆವ್ರೇಜಾಗಿ ಟ್ರೈನಲ್ಲಿ ಆಗಿದ್ರೆ ನಮಗೆ 800 ರುಪೀಸ್ ಟು 900 ರುಪೀಸ್ ಒಳಗಡೆ ನಮಗೆ ಖರ್ಚಾಗ್ತಿತ್ತು ಪರ್ ಟಿಕೆಟ್ಗೆ. ಬಟ್ ಇಲ್ಲಿ ಪರ್ ಪರ್ಸನ್ಗೆ 2,500 ಖರ್ಚಾಯ್ತಲ್ಲ. ಸೊ ಅದು ಸ್ವಲ್ಪ ಎಲ್ಲೋ ಡಿಸಪಾಯಿಂಟ್ ಆಯಿತು. ಬಟ್ ಅಲ್ಲಿಂದ ಹೆಂಗೋ ಸೇಫಾಗಿ ಬೆಂಗಳೂರಿಗೆ ಬಂದು ರೀಚ್ ಆದ್ವಿ ಅಲ್ಲ ಅಂತ ಒಂದು ಖುಷಿ. ಆದರೆ ಅಷ್ಟೊಡೆ ನಮ್ಗೆ ಇನ್ನೊಂದು ಶಾಕ್ ಆದಿತ್ತು. ಏನಾಯ್ತಪ್ಪ ಅಂತಂದರೆ ಅದನ್ನು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲೆಲ್ಲ ಬೆಟ್ಟ ನಿಲ್ಸಿದ್ದೀವಿ. ಥಿಂಕ್ ಇಲ್ಲಿ ಮಳೆ ಬಂದಿದೆ ಅನ್ಸುತ್ತೆ ಗುರು. ಎప్పుడు పోతాడు మమ్మల్ని నిలిచేసి ನಾನು ಈ ಥರದನ್ನ ಎಲ್ಲ ಬೇರೆ ಯೂಟ್ಯೂಬರ್ಸ್ ಎಲ್ಲ ಈ ಥರ ಮಹಾರಾಷ್ಟ್ರಕ್ಕೆ ಲಾಂಗ್ ಟ್ರಿಪ್ ಹೋದಾಗ ನೋಡ್ತಿದ್ದೆ. ಇವಾಗ ನಾನೇ ಇಂಥದ್ರ ಮೇಲೆ ಕುತ್ಕೊಳ್ಳೋ ಥರ ಆಗ್ಬಿಡ್ತು. ಅಬ್ಬಾ ನೋಡಿ ಎಷ್ಟು ಚೆನ್ನಾಗಿದೆ. ನಾನೇ ಹೋಗಲಿ ಚೆನ್ನಾಗಿದೆ. ಹಿಂಗೆ ಕುತ್ಕೊಂಡು ಹಿಂಗೆ ಚಕಮುಖ ಹಾಕ್ಕೊಂಡು ಹಿಂಗೆ ಇದ್ರ ಮೇಲೆ ಇಟ್ಕೊಂಡು ತಿನ್ನೋದು, ಚಕಮುಖ ಹಾಕ್ಕೊಂಡು. ಮಹಾರಾಷ್ಟ್ರ ಅವರ ಪದ್ಧತಿ. ಸರಿ ಸ್ವಲ್ಪ ಏನು ಕತೆ ಆಗಿರೋದು ಅಂದರೆ ನಾವು ಆಲ್ಮೋಸ್ಟ್ ಇದು ಬಸ್ಸಲ್ಲಿ ಬರ್ತಾಯಿದ್ದೀವಿ. ಇಲ್ಲೊಂದು ಸ್ಟಾಪ್ ಹಾಕಿದ್ರೆ ಆದರೂ ವಾಶ್ರೂಮ್ಗೆ ಹೋಗೋರು ಇಲ್ಲ ತಿನ್ನೋರು ಸ್ವಲ್ಪ ತಿನ್ಕೊಳ್ಳಿ ಅಂತ. ನಾವು ಅಲ್ಲಿ ಏನು ಹೊರಗಡೆ ಹೋಗಬೇಕು ಅನ್ನೋ ಅಷ್ಟೊಂದು ನಮ್ಗೆ ಏನೂ ಮಾಡಿಲ್ಲ. ಅವ್ರ ಪಾಡ್ಗಲ್ಲ ಯೂಟರ್ನ್ ತೊಗೊಂಡು ಹಿಂಗೆ ಹೋಗ್ಬಿಟ್ಟ ಅಪ್ಪನ ಬಸ್ಸಾಯಪ್ಪನ. ನಾವು ಒಂದು 10 ನಿಮಿಷ ಇದು ವೆಯ್ಟ್ ಮಾಡ್ತಿದ್ದೀವಿ, ಮತ್ತೆ ಇಲ್ಲ. ನಮ್ಮ ಮಾವಾಗಂತೂ ಫುಲ್ ಭಯ ಆಗಿಬಿಟ್ಟಿದೆ. ನಮ್ಮ ಮಾವಾಗೆ ಮತ್ತೆ ಏನು ಮಾಡೋದು ಇದು ಬಿಟ್ಟೋಗ್ಬಿಟ್ರೆ ಅಂತ ಯೋಚನೆ. ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತವ್ರು ನಮ್ಮ ಅಕ್ಕ ಬರುತ್ತೆ ಅಂತವ್ರೆ. ಅಲ್ಲಿ ಕಂಡಕ್ಟ್ರು ಕ್ಲೀನರು ಯಾರು ಎಲ್ಲ ಅವರೇ. ಬಸ್ಸಲ್ಲಿರೋರು ಅಲ್ಲಿದ್ದಾರೆ, ಬಸ್ಸು ರಿಲೇಟೆಡ್ ಆಗಿರೋರು ಇಲ್ಲಿದ್ದಾರೆ. ಅದಕ್ಕೆ ಸ್ವಲ್ಪ ಸಮಾಧಾನ. ಆಮೇಲೆ ಅವ್ರು ಏನಾದ್ರು ಬಂದುಬಿಟ್ರು ನಮಗೂ ಮೋಸ ಮಾಡಿಬಿಟ್ಟಿದ್ದಾರೆ, ಬಸ್ಸು ಹೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ರೆ ಏನು ಮಾಡೋದು ಅಂತ ಏನು ಅದಕ್ಕೆ ಪ್ರೂಫ್ ಇಲ್ಲ. ಸುಮ್ಮನೆ ತಮಾಷೆಗೆ ಮಾಡಿದ್ದಿರಲಿ, ರ್ಯಾಂಡಮ್ ಆಗಿ ಒಂದು ಬ್ಲಾಗ್ ಅಷ್ಟೇ. ಇಲ್ಲ ಬೇಡ ನಮ್ಮ ಮಾವ ಡಿಸಿಷನ್ ತೊಗೊಂಡ್ಬಂದ್ರು, ಹೋಗ್ಬಿಟ್ಟು ನಿನ್ನ ಇನ್ಫಾರ್ಮೇಷನ್ ತೊಗೊಂಡ್ಬಂದರು. ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ಪೆಟ್ರೋಲ್ ಹಾಕ್ಸ್ಕೊಂಬರೋಕೆ ಹೋಗಿರ್ಬೋದು. ಸಾರಿ ಡೀಸೆಲ್ ಹಾಕ್ಸ್ಕೊಂಬರ. ಸರಿ ಓಕೆ ಸರಿ ಇರಿ, ಆಮೇಲೆ ಬಸ್ ಬಂದರೆ ಸಿಗೋಣ. ಇದಂತೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ. ಈ ಥರ ಬಸ್ ಈ ಥರ ಹೋಗೋದು ಲಿಟ್ರಲಿ ನನಗೊಂಥರ ಟೆನ್ಷನೇ ಆಗಿಬಿಟ್ಟಿತ್ತು ಎಲ್ಲರಿಗೂ. ಯಾಕಂದರೆ ನಮ್ಮ ಜೊತೆ ಪ್ರಯಾಣಿಸುತ್ತದೆ ಎಲ್ಲರಿಗೂ ಸ್ವಲ್ಪ ಟೆನ್ಷನ್ ಆಗಿತ್ತು. ಯಾಕಂದರೆ ಬಸ್ ಈ ಥರ ಅನ್ಎಕ್ಸ್ಪೆಕ್ಟೆಡ್ ಹೋಯಿತು ಅಂತಂದರೆ ಯಾರಿಗೇ ಆಗಲಿ ಟೆನ್ಷನ್ ಆಗೇ ಆಗುತ್ತೆ. ಸೊ ಬಸ್ ಬಂದು ಹತ್ತಿದ್ವಿ. ಇನ್ನೇನೆಲ್ಲ ಡೈರೆಕ್ಟಾಗಿ ಹೋಗಿ ಮಲಗಿದ್ದೆ. ಬೆಳಗ್ಗೆ ನೋಡಿದ್ರೆ ಬೆಂಗಳೂರು ರೀಚ್ ಆಗಿದ್ವಿ. ಸೊ ಇನ್ನೇನು ಒಂದು 20 ಕಿಲೋಮೀಟರ್ಸ್ ಆಯಿತು ಬೆಂಗಳೂರಿಗೆ. ಸೊ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹಂಗೆ ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ಇನ್ನೇನಿಲ್ಲ, ಇವತ್ತಿನ ವೀಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ
ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.